ವೆಲ್ಕಮ್ ಟು ಶ್ರುತೀಸ್ ಕಿಚನ್. ಹಲ್ವಾ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ನಾನು ಇವತ್ತು ಎಲ್ಲರಿಗೂ ತಿನ್ನಬಹುದಾದಂತಹ ಒಂದು ಸ್ಪೆಷಲ್ ಹಲ್ವಾ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡುವ. ನೋಡಿ, ನಾನು 400 ಗ್ರಾಮ್ ಆಗೋಷ್ಟು ಖರ್ಜೂರ ತಗೊಂಡಿದ್ದೇನೆ. ಇದರ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೇನೆ. ನೋಡಿ, ಈ ಖರ್ಜೂರ ಸಾಫ್ಟ್ ಆಗಿಯೇ ಇದೆ, ಆದರೂ ಕೂಡ ನಾವು ಬಿಸಿ ನೀರು ಹಾಕಿ ನೆನೆಯಲು ಇಡಬೇಕು. 1 ಕಪ್ ಆಗುವಷ್ಟು ಬಿಸಿ ನೀರು ಹಾಕಿದರೆ ಸಾಕು. ನೋಡಿ, ನಾನು ಖರ್ಜೂರ ನೆನೆಯಲಿಟ್ಟು ಅರ್ಧ ಗಂಟೆ ಆಯಿತು. ಇದು ಚೆನ್ನಾಗಿ ನೆಂದಿದೆ ನೋಡಿ. ಇನ್ನು ನಾವು ಇದನ್ನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತೆಗೆಯುವ. ಚೆನ್ನಾಗಿ ಪೇಸ್ಟ್ ಆಗಬೇಕು. ಹಾಗೆ ನಾವು ಈ ನೀರಿನ ಜೊತೆಗೇನೆ ಗ್ರೈಂಡ್ ಮಾಡಿ ತೆಗಿಬೇಕು. ನೋಡಿ, ಖರ್ಜೂರವನ್ನು ನಾನು ನೈಸಾಗಿ ಪೇಸ್ಟ್ ಮಾಡಿದ್ದೇನೆ. ಇನ್ನು ಹಲ್ವಾ ಗಟ್ಟಿಯಾಗಲಿಕ್ಕೋಸ್ಕರ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಹಾಕಬೇಕು. ಅದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಇದಕ್ಕೆ ನಾನೊಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೇನೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನು ನಾವು ಸೈಡಲ್ಲಿ ಇಡುವ. ನೋಡಿ, ನಾನೊಂದು ಪಾಟ್ ಬಿಸಿ ಮಾಡಲು ಇಟ್ಟಿದ್ದೇನೆ. ಅದಕ್ಕೆ ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಮೊದಲು ನಾವು ಇದರಲ್ಲಿ ಗೋಡಂಬಿ ಫ್ರೈ ಮಾಡಿ ತೆಗೆಯುವ. ಅದಕ್ಕೋಸ್ಕರ ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ತಗೊಂಡಿದ್ದೇನೆ. ನೋಡಿ, ಗೋಡಂಬಿ ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆಯುವ ನಾವು. ಇನ್ನು ನಾವು ಇದೇ ತುಪ್ಪಕ್ಕೆ ಪೇಸ್ಟ್ ಮಾಡಿಟ್ಟಂತಹ ಖರ್ಜೂರವನ್ನು ಹಾಕುವ. ಇನ್ನು ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಖರ್ಜೂರದಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು. ಅಷ್ಟರವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗೀ ಹಾಕ್ತೇನೆ. ನಾವು ಹಲ್ವಾ ಮಾಡುವಾಗ ಆಗಾಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ತಾನೆ ಇರಬೇಕು. ತುಪ್ಪವನ್ನು ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿದ್ರೇನೆ ನಮಗೆ ಈ ಹಲ್ವಾದ ಫ್ಲೇವರ್ ಬರೋದು. ನೋಡಿ, ನೀರಿನ ಅಂಶ ಎಲ್ಲ ಆರಿದೆ. ಇನ್ನು ನಾವು ಇದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಕಾರ್ನ್ಫ್ಲೋರ್ ಅನ್ನು ಹಾಕುವ. ಕಾರ್ನ್ಫ್ಲೋರ್ ಹಾಕುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಪರಿಮಳಕ್ಕೋಸ್ಕರ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹುಡಿ ಹಾಕ್ತಾ ಇದ್ದೇನೆ. ನೋಡಿ, ಹಲ್ವಾ ಗಟ್ಟಿ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ನಾನು ಫ್ರೈ ಮಾಡಿಟ್ಟಂತಹ ಗೋಡಂಬಿ ಹಾಕ್ತೇನೆ. ಹಾಗೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ತೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಅದೇ ರೀತಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಿಮಗೆ ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ಇದಕ್ಕೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡುವ. ಇನ್ನು ನಾವು ಹಾಕಿಡುವಂತಹ ಪಾತ್ರೆಗೆ ಅಡಿಭಾಗಕ್ಕೆ ಸ್ವಲ್ಪ ತುಪ್ಪ ಸವರಿ ಇಡಬೇಕು. ಹೀಗೆ ತುಪ್ಪ ಹಾಕಿದ್ರಿಂದ ಹಲ್ವಾ ತೆಗೆಯುವಾಗ ಸುಲಭವಾಗಿ ಬರ್ತದೆ. ಹಾಗೆ ಸ್ವಲ್ಪ ನಾನು ಎಳ್ಳು ಹಾಕ್ತೇನೆ. ಇನ್ನು ಇದಕ್ಕೆ ಹಲ್ವಾ ಹಾಕುವ. ಇನ್ನೊಂದು ಸ್ಪೂನಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇದನ್ನು ಲೆವೆಲ್ ಮಾಡುವ. ನೋಡಿ, ಚೆನ್ನಾಗಿ ಲೆವೆಲ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಅದಕ್ಕೆ ಸ್ವಲ್ಪ ಮೇಲ್ಭಾಗಕ್ಕೆ ಸ್ವಲ್ಪ ಎಳ್ಳು ಹಾಕುವ. ಇನ್ನು ಇದನ್ನು ಚೆನ್ನಾಗಿ ತಣಿಯಲಿಡುವ. ತಣಿದ ಮೇಲೆ ಕಟ್ ಮಾಡಿ ತೆಗೆಯುವ. ನೋಡಿ, ಹಲ್ವಾ ಚೆನ್ನಾಗಿ ತಣಿದಿದೆ. ಇದನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡುವ. ಇನ್ನು
ಹಲ್ವವನ್ನು ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ತೆಗೆದ್ರೆ ಆಯ್ತು. ನೋಡಿ, ಸಕ್ಕರೆ ಅಥವಾ ಬೆಲ್ಲ ಉಪಯೋಗಿಸದೆ ಟೇಸ್ಟಿಯಾದಂತಹ ಹಲ್ವಾ ರೆಡಿ ಆಗಿದೆ. ಇದು ನಮ್ಮನೆ ಟೇಸ್ಟ್ ಮಾಡಿ ನೋಡುವ ಹೇಗೆ ಬಂದಿದೆ ಅಂತ. ತುಂಬಾ ಟೇಸ್ಟಿ ಆಗಿದೆ, ತುಂಬಾ ಅಂಟಿಲ್ಲ, ನಮಗೆ ಸಾಫ್ಟ್ ಆಗಿ ಬಂದಿದೆ ಕೂಡ. ಸಕ್ಕರೆ ಅಥವಾ ಬೆಲ್ಲ ಉಪಯೋಗಿಸಿದ್ರೆ ತುಂಬಾ ಸಿಹಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ತ್, ಟೇಕ್ ಕೇರ್, ಬೈ.